ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಫಸ್ಟ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ಸಬ್ಜೆಕ್ಟಲ್ಲಿ ಕೇಳಲಾಗುವಂತಹ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ಫಿಕ್ಸ್ಡ್ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ 20 ಮಾರ್ಕ್ಸ್ ಅಂತೂ ಗ್ಯಾರಂಟಿ ನಿಮಗೆ ಬಂದೇ ಬರುತ್ತೆ ಈ ಒಂದು ಕ್ವಶನ್ಸ್ಗಳನ್ನು ನೋಡಿಕೊಂಡ್ರೆ. ಸೊ ನಿಮಗೆ ಯಾವುದಾದ್ರೂ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಹೊಸದಾಗಿ ಭೇಟಿಯನ್ನು ಕೊಟ್ಟಿದ್ದರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನೇನನ್ನು ನೋಡಬೇಕು ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ. ಈಗ ಮೊದಲನೇ ಪ್ರಶ್ನೆ, ಕ್ಯಾರೆಕ್ಟರೈಸ್ಟಿಕ್ಸ್ ಆರ್ ಫಂಕ್ಷನ್ಸ್ ಆರ್ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಈ ಒಂದು ಕ್ವಶನಲ್ಲಿ ನಿಮಗೆ 5 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಫಂಕ್ಷನ್ಸು, ಲಿಮಿಟೇಷನ್ಸು ಇದು ಮತ್ತು ಕ್ಯಾರೆಕ್ಟರೈಸ್ಟಿಕ್ಸ್ನ ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಒನ್, ಪ್ರೈಮರಿ ಡಾಟಾ ಆ್ಯಂಡ್ ಇಟ್ಸ್ ಮೆಥಡ್ಸ್. ಪ್ರೈಮರಿ ಡಾಟಾದ್ದು ಜೊತೆಗೆ ಅದರ ಮೆಥಡ್ ವಿಧಾನಗಳನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಥರ್ಡ್ ಕ್ವಶನ್, ಡಿಫ್ರೆನ್ಸ್ ಬಿಟ್ವೀನ್ ಸೆನ್ಸಸ್ ಎನ್ಯುಮರೇಷನ್ ಆ್ಯಂಡ್ ಸ್ಯಾಂಪಲ್ ಸರ್ವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಕೂಡ ಕೇಳ್ತಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಇನ್ನು ಫೋರ್ತ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್. ಸೊ ಇದನ್ನು ಕೂಡ ನಿಮಗೆ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅದೊಂದು ಪ್ರಶ್ನೆಯನ್ನು ಕೂಡ ನೋಡ್ಕೊಳ್ಳಿ. ಜೊತೆಗೆ ಫಿಫ್ತ್ ಕ್ವಶನ್, ಕ್ವಶನೈರ್ ಆ್ಯಂಡ್ ರೂಲ್ಸ್ ಫಾರ್ ಕ್ವಶನೈರ್. ಸೊ ಈ ಒಂದು ಕ್ವಶನ್ ಕೂಡ ಕೇಳ್ತಾರೆ. ಸೊ ಅದೊಂದು ಕ್ವಶನ್ನ ನೋಡ್ಕೊಳ್ಳಿ. ಜೊತೆಗೆ ಕ್ವಶನೈರ್ ಔಟ್ ಆಫ್ ದ ಅಬವ್ ಕ್ವಶನ್ಸ್ ಆರ್ ಎನಿ ಟು ವಿ ಎಕ್ಸ್ಪೆಕ್ಟ್. ಯಾವುದಾದ್ರೂ ಎರಡನ್ನ ಕೇಳ್ತಾರೆ. ಸೊ ಕ್ವಶನೈರ್ ಆ್ಯಂಡ್ ದೆನ್ ರೂಲ್ಸ್ ಆಫ್ ಕ್ವಶನೈರಲ್ಲಿ ಸೊ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಎನಿ ಒನ್ ಡಯಾಗ್ರಾಮ್, ಯಾವುದಾದ್ರೂ ಒಂದು ಡಯಾಗ್ರಾಮ್ನು ಕೂಡ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಎನಿ ಒನ್ ಗ್ರಾಫು ಕೂಡ, ಅದರಲ್ಲಿ ಆಗಿವ್ ಆರ್ ಹಿಸ್ಟೋಗ್ರಾಮ್ನ ಕೇಳ್ತಾರೆ. ಸೊ ಈ ಒಂದು ಪ್ರಶ್ನೆಯನ್ನು ಕೂಡ ನೀವು ನೋಡ್ಕೊಳ್ಳಿ. ಯಾಕಂದರೆ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಮಿನಿಮಮ್ ನೀವು ನಾನು ಹೇಳುವಂಥ ಕ್ವಶನ್ನ ನೋಡಿಕೊಂಡ್ರೆ ಸೊ ಮಿನಿಮಮ್ 20 ಮಾರ್ಕ್ಸ್ನ ನೀವು ತೆಗೆದುಕೊಳ್ಬಹುದು. ಹಾಗೆಯೇ ಬ್ಲ್ಯಾಂಕ್ ಟೇಬಲ್ ಬಗ್ಗೆ ಕೇಳ್ತಾರೆ, ಅದೊಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಜೊತೆಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕಂಟಿನ್ಯೂಯಸ್ ಸೀರೀಸ್, ಓಕೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟು AOA ಒನ್ ಪ್ರಾಬ್ಲಮ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ನ ಕೇಳ್ತಾರೆ. ಹಾಗೆಯೇ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಪೊಲೇಷನ್ ಒನ್ ಪ್ರಾಬ್ಲಮ್. ಇಂಟರ್ಪೊಲೇಷನ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಕೇಳ್ಬೋದು ಒಂದು ಪ್ರಾಬ್ಲಮ್, ಅಥವಾ ಎಕ್ಸ್ಟ್ರಾಪೊಲೇಷನ್ಗೆ ಸಂಬಂಧಪಟ್ಟಾಗೆ ಒಂದು ಪ್ರಾಬ್ಲಮ್ ಕೇಳ್ಬೋದು. ಇದನ್ನು ನೋಡ್ಕೊಳ್ಳಿ. ಜೊತೆಗೆ ಡಿಫೈನ್ ಪ್ರೊಫೆಸರ್ ಹೊರಾಕ್ ಸೆಕ್ರೆಟ್ಸ್ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಎಕ್ಸ್ಪ್ಲೈನ್ ಎನಿ ಟು ಆಫ್ ದೆಮ್ನ ಕೇಳ್ತಾರೆ. ವಾಟ್ ಆರ್ ದ ಗೈಡ್ಲೈನ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ಎ ಕ್ವಶನೈರ್. ಸೊ ಇದನ್ನು ಕೇಳ್ತಾರೆ. ಮೆನ್ಷನ್ ಆಲ್ ದ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ನಾನು ಆವಾಗಲೇ ಹೇಳಿದೆ. ಸೊ ನೋಡ್ಕೊಳ್ಳಿ. ಡಿಫೈನ್ ಸ್ಯಾಂಪ್ಲಿಂಗ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ ಟು ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್. ಸೊ ನಾನು ಈಗ ಏನನ್ನು ಹೇಳಿದ್ದೀನಿ ಅಪ್ ಟು 11th ಕ್ವಶನ್ವರೆಗೂ ಕೂಡ ಅದನ್ನು ನೋಡ್ಕೊಳ್ಳಿ. ಇನ್ನೇನು 3 ಕ್ವಶನ್ ಕೇಳಿದ್ದೀನಿ, ನಾನೇ ಸ್ವಲ್ಪ 3 ಕ್ವಶನ್ಸ್ ಎಕ್ಸ್ಟ್ರಾ ಸೇರಿಸ್ಕೊಂಡಿರೋದು. ಬಟ್ ನಾನೇನು 11 ಕ್ವಶನ್ಸ್ ತನಕ ಕೇಳಿದ್ದೀನಿ ಅದಷ್ಟು ಕ್ವಶನ್ಸ್ನ ನೋಡಿಕೊಂಡ್ರೆ ನಿಮಗೆ ಗ್ಯಾರಂಟಿ 20 ಮಾರ್ಕ್ಸ್ನ ಈಸಿಯಾಗಿ ತೆಗೆದುಕೊಳ್ಬಹುದು. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.